ನೂತನ ಸಚಿವ ನಾಗೇಂದ್ರನನ್ನ ವಜಾ ಮಾಡುವಂತೆ ಬಿಜೆಪಿ ಪ್ರತಿಭಟನೆ. ಪರಿಷತ್ ಸದಸ್ಯ ಲಿಂಗರಾಜ್ ಪಾಟೀಲ್ ನೇತೃತ್ವದಲ್ಲಿ ಬೆಳಗಾವಿಯ ನಗರದ ಚನ್ನಮಾರುತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ನೂತನ ಸಚಿವ ಬಿ ನಾಗೇಂದ್ರನನ್ನ ಈಗಲೇ ವಜಾ ಮಾಡಬೇಕು. ವಾಲ್ಮೀಕಿ ನಿಗಮದ 187 ಕೋಟಿ ನುಂಗಿದ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಲಾಗಿದೆ ಎಂದು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಲಾಗಿದ್ದು, ಬಿ ನಾಗೇಂದ್ರ ಅವರನ್ನು ವಜಾ ಮಾಡುವವರೆಗೆ ಬಿಜೆಪಿ ಹೋರಾಟ ಮಾಡುತ್ತೆ. ಇದೇ ವೇಳೆ ಸಿಎಂ ಡಿಕೆಶಿ ಸಚಿವ ಬಿ ನಾಗೇಂದ್ರ ಭಾವಚಿತ್ರವನ್ನು ಸುಟ್ಟು ಆಕ್ರೋಶವನ್ನು ಹೊರಹಾಕಲಾಯಿತು. ಭ್ರಷ್ಟಾಚಾರದ ಕುಪ್ಪವಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಬಿಹಾರ್ ಜೈಲಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾಗೇಂದ್ರನಿಗೆ, ಭ್ರಷ್ಟ ಮಂತ್ರಿ ಬಿ ನಾಗೇಂದ್ರನಿಗೆ, ಭ್ರಷ್ಟ ಮಂತ್ರಿ ಬಿ ನಾಗೇಂದ್ರನಿಗೆ, ಕೂಟಕ್ಕೆ ಭ್ರಷ್ಟರು ಸಚಿವರಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಆಚಾರನಿಗೆ, ಭ್ರಷ್ಟ ಡಿಕೆ ಶಿವಕುಮಾರನಿಗೆ, ರಾಜ್ಯಘಟ್ಟ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ನಗರದ ರೂವಾರಿ ಬಿ ನಾಗೇಂದ್ರನಿಗೆ, ಭ್ರಷ್ಟ ಮುಖ್ಯಮಂತ್ರಿ ಶಿವಕುಮಾರನಿಗೆ, ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಸಚಿವರಾಗಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರವೆಸಗಿ 187 ಕೋಟಿಗಳನ್ನು ಲೂಟಿ ಹೊಡೆದು ತೆಲಂಗಾಣ ಚುನಾವಣೆಗೆ ಕಳಿಸಿದ್ರು. ಆ ತೆಲಂಗಾಣ ಚುನಾವಣೆಗೆ ಇಲ್ಲಿ ಲೂಟಿ ಹೊಡೆದು ಕಳಿಸಿದ್ರ ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದೆ. ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿದಂಥ ಈ ಸರ್ಕಾರ, ಈ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಿಗಳಿಗೆ ಮತ್ತೆ ಇವ್ರು ಮಣೆ ಹಾಕ್ತಾ ಇದ್ದಾರೆ. ತಕ್ಷಣ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಇಲ್ಲಾಂದ್ರೆ ಅವರ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು. ಯಾಕಂದರೆ ಇನ್ನೂ ಅವರ ನಿರಪರಾಧಿ ಆಗಿಲ್ಲ, ಇನ್ನೂ ಅದು ಕೇಸ್ ಇನ್ನೂ ತನಿಖೆ ಹಂತದೊಳಗಿದೆ. ಇನ್ನು ತನಿಖೆ ಹಂತದೊಳಗಿದ್ದಾಗನ ಈಗ ಅವರು ಮತ್ತೆ ಸಚಿವರಾಗಿ ಬಂದ್ರಂದ್ರೆ ಆ ತನಿಖೆ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರ್ತದೆ. ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ಹಣ ಅದು 187 ಕೋಟಿ. ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ಬಡ ಜನರಿಗೆ ಅನುಕೂಲ ಆಗುವಂಥ ಹಣ ಮತ್ತು ಅವ್ರ ಸಹಾಯಕ್ಕಾಗಿ ಮೀಸಲಾಗಿಟ್ಟಂಥ ಹಣ, ಆ ಹಣವನ್ನು ಇವತ್ತು ದುರುಪಯೋಗ ಪಡಿಸಿಕೊಂಡು ಇವತ್ತು ಅನ್ಯ ರಾಜ್ಯಗಳ ಚುನಾವಣೆಗೆ ಬಳಸಿದ್ರ ಪರಿಣಾಮವಾಗಿ ಇವತ್ತು ಅವ್ರನ್ನ ಹೈಕಮಾಂಡ್ ಮಂತ್ರಿಯನ್ನಾಗಿ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ತಕ್ಷಣ ಅವ್ರು ರಾಜೀನಾಮೆ ತಗೋಬೇಕು, ಇಲ್ಲ ಅಂದ್ರೆ ಅವ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಒಂದು ವೇಳೆ ವಜಾ ಮಾಡಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂಥ ಹೋರಾಟವನ್ನು ತೆಗೆದುಕೊಳ್ತಿದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆ ಕೊಡ್ತಾ ಇದೆ ಮತ್ತು ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕಾದ್ರೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಏನಾಗಿದೆ ಅಂದ್ರೆ ಈ ಹಗರಣದೊಳಗೆ ಬೇರೆದವ್ರನ್ನ ಶಿಕ್ಷಿಸುವಂಥ ಪ್ರಯತ್ನವನ್ನು ಮಾನ್ಯ ಈಗಿನ ಮಂತ್ರಿಗಳು ಮಾಡಿದ್ರು. ಆದರೆ ಇನ್ನೂ ಏನು ಆತ್ಮಹತ್ಯೆ ಮಾಡ್ಕೊಂಡಂಥ ಆ ಅಧಿಕಾರಿಗಳಿಗೂ ಸುದ ಇನ್ನಾದರೂ ಆ ಕುಟುಂಬಕ್ಕೂ ಕೂಡ ನ್ಯಾಯವನ್ನು ದೊರಕಿಸೋಕ್ಕಾಗಿಲ್ಲ ಮತ್ತು ಆ ಕುಟುಂಬಕ್ಕೂ ಕೂಡ ಇವರು ಅನ್ಯಾಯ ಮಾಡಿದಂಥ ಆಗ್ತದೆ. ದಯಮಾಡಿ ಅವರು ತಕ್ಷಣ ರಾಜೀನಾಮೆ ಕೊಡಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದೆ.